ಚಿತ್ರನಟರಿಗೂ ರಾಜಕೀಯಕ್ಕೂ ಅವಿನಾಭಾವ ಸಂಬಂಧ. ನಾನು ಯಾಕೆ ಈ ವಿಚಾರನ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರತಿಯೊಬ್ಬ ಸಿನಿಮಾ ಹೀರೋ ಒಂದಿಷ್ಟು ರಾಜಕೀಯದ ಆಸಕ್ತಿಯನ್ನು ತೋರಿಸಿರುವುದು ನಿಮಗೆಲ್ಲ ಗೊತ್ತೇ ಇದೆ. ಅಷ್ಟೇ ಯಾಕೆ ಕಣ್ಣು ಮುಂದೆ ಸಾಕಷ್ಟು ವಿಚಾರಗಳೇ ಇವೆ. ನೀವು ಸೌತ್ ಇಂಡಿಯಾನ ಒಂದು ಸುತ್ತು ನೋಡ್ಕೊಂಬಂದರೆ, ಸೌತ್ ಇಂಡಿಯಾ ಫಿಲಿಮ್ ಹಿಸ್ಟ್ರಿಯಲ್ಲಿ ಸಾಕಷ್ಟು ನಟರು ಚಿತ್ರರಂಗಕ್ಕೂ ಕೂಡ ಪಾದಾರ್ಪಣೆ ಮಾಡಿರೋ ಉದಾಹರಣೆಗಳು ಸಾಕಷ್ಟಿದೆ. ಹಾಗೆ ನೋಡಿದ್ರೆ ತಮಿಳ್ ಚಿತ್ರರಂಗವನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ, ಸಾಕಷ್ಟು ಜನ ನಟರು ಕೊನೆಯ ಚಿತ್ರಗಳಲ್ಲಿ ಜನಪರ ಹೋರಾಟ, ಸಾಮಾಜಿಕ ಹೋರಾಟ, ಜನರಕ್ಷಕ ಈ ರೀತಿಯ ಪಾತ್ರಗಳನ್ನು ಮಾಡುವ ಮೂಲಕ ಅಲ್ಲಿನ ಆಡಿಯನ್ಸನ್ನು ಸಾಕಷ್ಟು ಹುಚ್ಚೆಬ್ಸ್ತಿದ್ರು. ಅಷ್ಟೇ ಅಲ್ಲ, ಒಂದಿಷ್ಟು ಫ್ಯಾನ್ಸನ್ನು ಕೂಡ ದೊಡ್ಡ ದೊಡ್ಡ ಅಲೆಗಳನ್ನು ಎಬ್ಸೋಕ್ಕೆ ಶುರು ಮಾಡ್ತಾರೆ. ದೊಡ್ಡ ಸಕ್ಸಸ್ಸನ್ನು ಕೂಡ ಪಡ್ಕೋತಾರೆ. ಆ ಮೂಲಕ ರಾಜಕೀಯ ರಂಗ ಪ್ರವೇಶನ ಮಾಡೋದಕ್ಕೆ ಮುಂದಾಗ್ತಾರೆ. ಆ ಉದಾಹರಣೆ ಕಣ್ಮುಂದೆ ಇದೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ, ಕಮಲ್ ಹಾಸನ್ ಇದ್ದಾರೆ, ಶಿವಾಜಿ ಗಣೇಶನ್ ಇದ್ದಾರೆ, ವಿಜಯಕಾಂತ್ ಇದ್ದಾರೆ. ಅಷ್ಟೇ ಯಾಕೆ ಮೊನ್ನೆ ದಳಪತಿ ವಿಜಯ್ ಕೂಡ ಈಗ ರಾಜಕೀಯಕ್ಕೆ ಎಂಟ್ರಿ ಆಗಿರೋದು ಉಂಟು. ಹಾಗೆಯೇ ನೀವು ತೆಲುಗು ಚಿತ್ರರಂಗಕ್ಕೆ ಬರೋದಾದರೆ, ತೆಲುಗು ಚಿತ್ರರಂಗದಲ್ಲೂ ಕೂಡ ಇದಕ್ಕೆ ಹೊರತಲ್ಲ. ಅಲ್ಲಿನ ಎಷ್ಟೋ ನಟರು ಕೂಡ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿರೋದುಂಟು. ಅಲ್ಲಿ ಸಕ್ಸಸ್ಸನ್ನು ಕಂಡಿದ್ದಾರೆ, ಫೇಲ್ಯೂರನ್ನು ಕಂಡಿದ್ದಾರೆ. NTR ಆಗಿರ್ಬೋದು, ಚಿರಂಜೀವಿ ಆಗಿರ್ಬೋದು, ಹಾಗೆ ಈಗ ಏನು DCM ಆಗಿದ್ದಾರೆ ಪವನ್ ಕಲ್ಯಾಣ್, ಅವರು ಕೂಡ ಅಷ್ಟೇ. ಒಂದಷ್ಟು ನಟರು ಕೂಡ ಅಲ್ಲಿನ ಸಿನಿಮಾ ಮೂಲಕ ಒಂದಷ್ಟು ಜನರ ಮನವನ್ನು ಗೆಲ್ಲುವ ಮೂಲಕ, ಅವರಿಗೆ ಹತ್ತಿರ ಆಗುವ ಮೂಲಕ ಚಿತ್ರರಂಗವನ್ನು ದಾಟಿ ರಾಜಕೀಯ ರಂಗಕ್ಕೆ ಪ್ರವೇಶ ಮಾಡಿ ಅಲ್ಲಿ ಸೋಲು ಗೆಲುವನ್ನು ಎಲ್ಲವನ್ನೂ ಕಂಡದ್ದು ಇತಿಹಾಸ. ಇನ್ನು ಬಾಲಿವುಡ್ ವಿಚಾರಕ್ಕೆ ಬರೋಣ. ಬಾಲಿವುಡ್ ವಿಚಾರಕ್ಕೆ ಬಂದರೆ ಅಲ್ಲಿ ನಿಮಗೆ ಸಾಮಾಜಿಕ ಸಮಸ್ಯೆಯ ಸಿನಿಮಾಗಳನ್ನು ಮಾಡಿದವರು ಯಾರೂ ಇಲ್ಲ. ಹಾಗೆ ಜನಪರ ಹೋರಾಟ ಮಾಡಿದಂಥ ಸಿನಿಮಾಗಳಲ್ಲಿ ಯಾರೂ ಮಾಡಲಿಲ್ಲ. ಆದರೆ ಒಂದು ಫೇಮ್ ಅನ್ನೋದನ್ನು ಇಟ್ಕೊಂಡು ಒಂದಷ್ಟು ಅಲ್ಲಿನ ನಟ ನಟಿಯರು ಕೂಡ ಚಿತ್ರರಂಗವನ್ನು ಪ್ರವೇಶಿಸಿದ್ದು ಗೊತ್ತೇ ಇದೆ. ಗೋವಿಂದ ಆಗಿರ್ಬೋದು, ಅಲ್ಲಿನ ಜಯಾ ಬಚ್ಚನ್ ಆಗಿರ್ಬೋದು, ಧರ್ಮೇಂದ್ರ ಆಗಿರ್ಬೋದು, ಹೀಗೆ ಒಂದಷ್ಟು ಶತ್ರುಘ್ನ ಸಿನ್ಹಾ, ಹೀಗೆ ಒಂದಷ್ಟು ಜನ ಅಲ್ಲಿನ ನಟ ನಟಿಯರು ಎಲ್ಲ ಕೂಡ ಚಿತ್ರರಂಗದಿಂದ ರಾಜಕೀಯ ರಂಗವನ್ನು ಪ್ರವೇಶ ಮಾಡಿದ್ದಾರೆ. ಇನ್ನು ಕನ್ನಡ ಚಿತ್ರರಂಗಕ್ಕೆ ಬರೋಣ. ಕನ್ನಡ ಚಿತ್ರರಂಗ ಕೂಡ ಇದಕ್ಕೆ ಹೊರತಾಗಿಲ್ಲ. ಕನ್ನಡ ಚಿತ್ರರಂಗದ ಇತಿಹಾಸವನ್ನು ಒಂದು ಸರಿ ನೀವು ಮೆಲುಕು ಹಾಕಿ ನೋಡಿದ್ರೆ, ಕನ್ನಡ ಚಿತ್ರರಂಗದಲ್ಲೂ ಕೂಡ ಒಂದಷ್ಟು ಸಿನಿಮಾಗಳ ಮೂಲಕ ದೊಡ್ಡ ಅಲೆಯನ್ನು ಎಬ್ಬಿಸಿ ಸಿನಿಮಾ ಮೂಲಕ ಎಲ್ಲ ಪ್ರೇಕ್ಷಕರನ್ನು ಹತ್ತಿರ ಮಾಡಿಕೊಂಡು ಆಮೇಲೆ ರಾಜಕೀಯಕ್ಕೆ ಎಂಟ್ರಿ ಆದಂಥ ಅನೇಕ ಕನ್ನಡ ನಟರು ಕೂಡ ಇಲ್ಲಿದ್ದಾರೆ. ಎಕ್ಸಾಂಪಲ್ ಆಗಿ ಹೇಳೋದಾದರೆ ಅಂಬರೀಷ್ ಅವರು ಮುಂಚೂಣಿಯಲ್ಲಿ ನಿಲ್ತಾರೆ. ಅವರು ಕೇಂದ್ರ ಸಚಿವರಾಗಿದ್ದರು, ಹಾಗೆ MP ಕೂಡ ಆದರು, ಇನ್ನು ಶಾಸಕರು ಆದರು. ಅದಕ್ಕೂ ಹೊರತಾಗಿ ಒಬ್ಬ ಒಳ್ಳೆಯ ಜನನಾಯಕ ಅಂತ ಕೂಡ ಅನಿಸ್ಕೊಂಡ್ರು. ಇನ್ನು ಸ್ವಲ್ಪ ಹಿಂದಕ್ಕೆ ಹೋದರೆ ಅನಂತ್ನಾಗ್ ಕೂಡ ಅಷ್ಟೇ. ಹಾಗೆ ಗಮನಿಸ್ತಾ ಹೋದರೆ ತಾರಾ ಇದ್ದಾರೆ, ಶ್ರುತಿ ಇದ್ದಾರೆ, ಮಾಳವಿಕಾ ಇದ್ದಾರೆ. ಅಷ್ಟೇ ಯಾಕೆ CP ಯೋಗೇಶ್ವರ್ ಇದ್ದಾರೆ. ಇವರು ಎಲ್ಲ ಕನ್ನಡ ಚಿತ್ರರಂಗವನ್ನು ಸ್ಪರ್ಶಿಸಿ ಕನ್ನಡ ಚಿತ್ರರಂಗದಲ್ಲಿ ಮಿಂದೆದ್ದು ಜನ ನಾಯಕರು ಅಂತ ಅನಿಸ್ಕೊಂಡ್ರು. ಯಾಕೆ ನಾನು ಇಷ್ಟೊಂದು ಪೀಠಿಕೆ ಆಗ್ತಾ ಇದ್ದೀನಿ ಅಂತಂದರೆ, ಇವತ್ತು ಡೆವಿಲ್ ಸಿನಿಮಾ ರಿಲೀಸ್ ಆಯಿತು. ಡೆವಿಲ್ ಸಿನಿಮಾ ನೋಡಿದಾಗ ಒಂದಷ್ಟು ಪ್ರಶ್ನೆಗಳು ಎಲ್ಲರಲ್ಲೂ ಕೂಡ ಎದುರಾಗ್ತಾ ಇದೆ. ವಿಷಯ ಇಷ್ಟೇ, ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ, ದರ್ಶನ್ ರಾಜಕೀಯಕ್ಕೆ ಯಾವಾಗ ಬರ್ತಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಎಲ್ಲರ ಮುಂದೆ ಪ್ರತಿಧ್ವನಿಸ್ತಲೇ ಇದೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಹಿಂದೆ ದರ್ಶನ್ ಅವರು ಸಾಕಷ್ಟು ಒಂದು ಹೊಸ ಅಲೆಯ ಸಿನಿಮಾಗಳನ್ನು ಮಾಡಿದ್ದುಂಟು. ಸೊ ಆ ಮೂಲಕ ಜನರನ್ನು ಇನ್ನಷ್ಟು ಹತ್ರ ಆದರು. ಅಷ್ಟೇ ಅಲ್ಲ, ಅನೇಕ ಚುನಾವಣೆಗಳಲ್ಲಿ ಅವರು ಒಂದಷ್ಟು ಪಕ್ಷ ಭೇದ ಮರೆತು ವ್ಯಕ್ತಿಗತವಾಗಿ ಅವರು ಚುನಾವಣಾ ಪ್ರಚಾರ ಕಣಕ್ಕೆ ಇಳಿದಿದ್ದರು. ಸೊ ಅಲ್ಲಿ ಯಾವ ಪಕ್ಷ ಅಂತ ನೋಡಲಿಲ್ಲ, ಅವರು ಚುನಾವಣೆಗೆ ಹೋಗಿ ಪ್ರಚಾರವನ್ನು ಮಾಡಿದ್ರು. ಸೊ ಆ ಮೂಲಕ ಒಂದಷ್ಟು ರಾಜಕೀಯಕ್ಕೂ ಬರ್ತಾರಾ ಅನ್ನೋ ಪ್ರಶ್ನೆಗಳನ್ನು ಕೂಡ ಹುಟ್ಟಾಕಿದ್ದು ಸುಳ್ಳಲ್ಲ. ದರ್ಶನ್ ಅವರು ನಿಜಕ್ಕೂ ರಾಜಕೀಯಕ್ಕೆ ಬರ್ತಾರಾ ಇಲ್ಲೋ ಅನ್ನೋದಕ್ಕೆ ಡೆವಿಲ್ ಒಂದು ಪ್ರಶ್ನೆಯಾಗೆ ಉಳಿತು. ಡೆವಿಲ್ ಸಿನಿಮಾ ನೋಡಿದರೆ ಗೊತ್ತಾಗುತ್ತೆ, ಮುಂದೊಂದು ದಿನ ದರ್ಶನ್ ಅವರು ಖಂಡಿತವಾಗಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ
ಡೆವಿಲ್ ಸಿನಿಮಾ ನೋಡಿದಾಗ ಒಂದಷ್ಟು ಡೈಲಾಗ್ಗಳನ್ನು ನೀವು ಕೇಳಿದಾಗ ನಿಜಕ್ಕೂ ದರ್ಶನ್ ಅವರು ಎಂಟ್ರಿ ಆಗ್ತಾರೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಡೆವಿಲ್ ಸಿನಿಮಾದಲ್ಲಿ ಒಂದಷ್ಟು ಮಾತುಗಳನ್ನು ಹೇಳ್ತಾರೆ ಅವರು. ನಾನು ಜನರ ನಡುವೆ ಇರಬೇಕು, ಇಷ್ಟೊಂದು ಜನ ನನ್ನ ಪ್ರೀತಿ ಮಾಡುವಾಗ ಈ ಜನರನ್ನ ಹೇಗೆ ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾರೆ. ಯಾಕೆ ಆ ಮಾತನ್ನು ಹೇಳ್ತಾರೆ ಅಂದರೆ, ಒಂದು ಸನ್ನಿವೇಶ ಸಿ ಎಮ್ ಆಗುವಂಥ ಸನ್ನಿವೇಶ ಅದು. ಸೊ ಅವರು ಸಿ ಎಮ್ ಆಗ್ತಾರೆ. ಸೊ ಸಿ ಎಮ್ ಆಗುವ ಮುಂಚೆ ನಡೆಯತಕ್ಕಂಥ ಒಂದಷ್ಟು ದೃಶ್ಯಗಳಿವೆ. ಆ ದೃಶ್ಯಗಳನ್ನೆಲ್ಲ ನೋಡಿದಾಗ ನಿಜಕ್ಕೂ ಅವರು ರಾಜಕೀಯಕ್ಕೆ ಅರ್ಹರ ಅಥವಾ ರಾಜಕೀಯಕ್ಕೆ ಅವರು ಎಂಟ್ರಿ ಆಗ್ತಾರಾ, ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಕೇಳಿಬರೋದು ಉಂಟು. ಹಿಂದೆ ಅವರು ಚುನಾವಣೆ ಪ್ರಚಾರಕ್ಕೆ ಹೋದಾಗ ದರ್ಶನ್ ಅವರು ಎಲ್ಲ ಕಡೆನೂ ಕೂಡ ರಾಜಕೀಯಕ್ಕೆ ಎಂಟ್ರಿ ಆಗ್ತೀರಾ ಅನ್ನೋ ಪ್ರಶ್ನೆಗಳು ಕೂಡ ಕೇಳಿ ಬಂದಿದ್ದುಂಟು. ಅದನ್ನು ಅವರು ನಯವಾಗಿ ತಿರಸ್ಕಾರ ಮಾಡ್ತಾನೇ ಇದ್ದರು. ಎಷ್ಟೋ ಜನ ಎಮ್ ಎಲ್ ಎಗಳು ಆಗಿದ್ದಾರೆ ಇವತ್ತು. ಕೆಲವರು ಇಸ್ಪೀಟ್ ಆಡಿಸ್ತಾ ಇರ್ತಕ್ಕಂಥ ಎಮ್ ಎಲ್ ಎಗಳು ನಾವು ನೋಡಿದ್ದೀವಿ. ಆಡಿಸ್ಕೊತಾನೆ ಅವರು ಎಮ್ ಎಲ್ ಎಗಳಾಗಿದ್ದರು. ಇನ್ನು ಕೆಲವು ಜೂಜಾಟಗಳನ್ನು ನಡೆಸ್ಕೊಂಬಂದು ಎಮ್ ಎಲ್ ಎಗಳು ಆಗಿರೋದನ್ನು ಕೂಡ ನೀವು ನೋಡಿದ್ದೀರಿ. ಎಷ್ಟೋ ಜನ ಜೈಲಲ್ಲಿ ಇಟ್ಕೊಂಡು ಚುನಾವಣೆಯನ್ನು ಸ್ಪರ್ಧಿಸಿ ಚುನಾವಣೆಯಲ್ಲಿ ಗೆದ್ದು ಎಮ್ ಎಲ್ ಎ ಕೂಡ ಆಗಿದ್ದಾರೆ. ಅದು ಕೂಡ ಕಣ್ಮುಂದೆ ಇದೆ. ದರ್ಶನ್ ಯಾಕೆ ಆಗಬಾರ್ದು? ಇದು ಅವರ ಫ್ಯಾನ್ಸ್ ಪ್ರಶ್ನೆ. ದರ್ಶನ್ ಅವರು ಮಾಡಿಲ್ಲ, ಯಾರ್ಯಾರು ಏನೇನೋ ಮಾಡಿದ್ದಾರೆ, ಇವತ್ತು ಎಮ್ ಎಲ್ ಎಗಳಾಗಿಲ್ವಾ, ಮಿನಿಸ್ಟ್ರುಗಳಾಗಿಲ್ವಾ ಅನ್ನೋ ಪ್ರಶ್ನೆ ಕೂಡ ಅವ್ರದ್ದು ನಿಜ. ಆದರೆ ದರ್ಶನ್ ಸದ್ಯಕ್ಕೆ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಜೈಲಿನಲ್ಲಿದ್ದಾರೆ. ಜೈಲಿನಲ್ಲಿ ಇದ್ದಾಗಲೇ ಅವರ ಡೆವಿಲ್ ಸಿನಿಮಾ ರಿಲೀಸ್ ಆಗಿದೆ. ಡೆವಿಲ್ ಸಿನಿಮಾ ರಿಲೀಸ್ ಆದ ನಂತರ ಈಗ ಸುದ್ದಿ ಆಗ್ತಾ ಇರೋದೇನೆಂದರೆ, ಡೆವಿಲ್ ಸಿನಿಮಾದ ಸಕ್ಸಸ್ ಒಂದು ಕಡೆ ಇರಲಿ, ಆ ಸಕ್ಸಸ್ ಸಂಭ್ರಮ ಮಾಡ್ತಾ ಇರ್ತಕ್ಕಂಥ ಫ್ಯಾನ್ಸ್ಗಳು ಅಣ್ಣ ರಾಜಕೀಯಕ್ಕೆ ಎಂಟ್ರಿ ಆಗಬೇಕು, ನಮ್ಮ ಡಿ ಬಾಸ್ ರಾಜಕೀಯಕ್ಕೆ ಬಂದರೆ ಅವ್ರನ್ನ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಪಕ್ಷದಲ್ಲಿ ಇಂಡಿಪೆಂಡೆಂಟಾಗಿ ನಿಂತರೂ ಕೂಡ ನಾವು ಗೆಲ್ಲಿಸಿ ಅವ್ರನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಮಾತನ್ನು ತುಂಬ ಎದೆ ತಟ್ಕೊಂಡು ತುಂಬ ಸಂಭ್ರಮದಿಂದ ತುಂಬ ಖುಷಿಯಿಂದ ಹೇಳ್ಕೊಳ್ತಿದ್ದಾರೆ. ಸೊ ಈ ಮಾತುಗಳು ಎಲ್ಲ ಫ್ಯಾನ್ಸ್ಗಳಿಂದ ಬರ್ತಾ ಇರೋದ್ರಿಂದ ಮತ್ತೆ ಇದಕ್ಕೆ ಒಂದಿಷ್ಟು ಪುಷ್ಟೀಕರಿಸ್ತಾ ಆಗ್ತಾಯಿದೆ. ಯಾಕಂತಂದರೆ ಡೆವಿಲ್ ಸಿನಿಮಾ ನೋಡಿದಾಗ ನಮಗೆ ಅನಿಸಿದ್ದು ಒಂದೇ, ಮುಂದಿನ ದಿನಗಳಲ್ಲಿ ರಾಜಕೀಯಕ್ಕೆ ಬರುವಂಥ ಎಲ್ಲ ಒಂದಷ್ಟು ತಯಾರಿ ಮಾಡ್ಕೊಂಡಿದ್ದಾರೇನೋ ಅಂತ ಅನಿಸುತ್ತೆ. ಚಿತ್ರವನ್ನು ಚಿತ್ರವಾಗಿ ನೋಡಬೇಕು ನಿಜ, ಆದರೆ ಆ ಚಿತ್ರ ನೋಡಿದಾಗ ಇವರು ರಿಯಲ್ನಲ್ಲೂ ಕೂಡ ಬರಬಹುದಾ, ರಿಯಲ್ನಲ್ಲೂ ಕೂಡ ಎಂಟ್ರಿ ಆಗ್ಬೋದಾ, ಈಗಿನ ಸನ್ನಿವೇಶಗಳನ್ನು ನೋಡಿದ್ರೆ ಬಹುಶಃ ರಾಜಕೀಯಕ್ಕೆ ಬಂದರೂ ಬರ್ಬೋದು ಅನ್ನೋ ಮಾತುಗಳು ಲೆಕ್ಕಾಚಾರಗಳು ಸಾಕಷ್ಟು ಕೇಳಿ ಬರ್ತಾ ಇವೆ. ಹಾಗೆ ನೋಡಿದ್ರೆ ಕನ್ನಡದಲ್ಲಿ ಸುದೀಪ್ ಅವರ ಕೂಡ ಚುನಾವಣೆಗೆ ಹೋಗ್ತಾರೆ, ಎಲೆಕ್ಷನ್ ನಿಲ್ತಾರೆ ಅನ್ನೋ ಮಾತುಗಳು ಹಿಂದೆನೇ ಕೇಳಿ ಬಂದಿತ್ತು. ಚಿತ್ರದುರ್ಗದಲ್ಲಿ ಅವ್ರಿಗೆ ಟಿಕೆಟ್ ಕೊಡ್ತಾರಂತೆ, ಆ ಪಕ್ಷದಿಂದ ನಿಲ್ತಾರಂತೆ ಅಂತೆ ಕಂತೆಗಳು ಬಂದು. ಆದರೆ ಸುದೀಪ್ ಎಲ್ಲೂ ಕೂಡ ಆ ವಿಚಾರನ ಹೇಳ್ಕೊಳ್ಳಿಲ್ಲ. ಇನ್ನು ಶಿವರಾಜ್ ಕುಮಾರ್ ಕೂಡ ಬರ್ತಾರೆ ಅಂತ ಅಣ್ಣವ್ರ ಕಾಲದಿಂದ ಹೇಳಿದ್ರು ಆ ಮಾತುಗಳು ಇರ್ತಿತ್ತು, ಆ ದೊಡ್ಡ ಮನೆಯವರು ಬರ್ತಾರೆ ನಿಲ್ತಾರೆ ಅಂತ. ನೋ, ಶಿವಣ್ಣ ಕೂಡ ವೈಯಕ್ತಿಕವಾಗಿ ಅವರು ಬರಲಿಲ್ಲ, ಆದರೆ ಪರೋಕ್ಷವಾಗಿ ಅವರ ಪತ್ನಿ ಗೀತಾ ಅವ್ರನ್ನ ಚುನಾವಣೆಗೆ ನಿಲ್ಲಿಸಿದರು. ಸೊ ಆ ಚುನಾವಣೆ ನಿಲ್ಲಿಸಿದ್ರು ಕೂಡ ಅವರೆಲ್ಲ ಒಂದು ಕಡೆಗೆ ಅಖಾಡದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಆದರೆ ಚುನಾವಣೆ ಅಖಾಡದಲ್ಲಿ ನಿಂತು ಗೆದ್ದು ಇವತ್ತು ಎಮ್ ಎಲ್ ಎ ಎಂ ಪಿಗಳು ಆಗಿರೋ ಸಾಲಿಗೆ ಯಾಕೆ ಚಿತ್ರನಟರು ಕೂಡ ಆಗಬಾರ್ದು ಅನ್ನೋ ಪ್ರಶ್ನೆಗಳು ಇವೆ. ಹಿಂದೆ ಶಶಿಕುಮಾರ್ ಕೂಡ ಚಿತ್ರದುರ್ಗದಿಂದ ಎಂ ಪಿ ಆಗಿ ಆಯ್ಕೆ ಆಗಿದ್ದರು. ಸೊ ಬಹುತೇಕ ನಟರುಗಳು ಕೂಡ ರಾಜಕೀಯ ನಂಟನ್ನು ಇಟ್ಕೊಂಡಿರೋವಂಥವ್ರು. ಆದರೆ ಆ ರಾಜಕೀಯ ನಂಟು ಇಟ್ಕೊಂಡು ಅಷ್ಟೇ ಅಲ್ಲ, ಆಸಕ್ತಿ ಕೂಡ ಇರಬೇಕು. ಸೊ ಅಂಥ ಆಸಕ್ತಿ ಈಗ ದರ್ಶನ್ ಅವರಿಗೆ ಇದೆಯಾ ಅನ್ನೋ ಒಂದಷ್ಟು ಪ್ರಶ್ನೆಗಳು ಕೂಡ ಬರ್ತಾ ಇದೆ. ಅದೇನೇ ಇರಲಿ, ಡೆವಿಲ್ ಸಿನಿಮಾ ಇಂಥದ್ದೊಂದು ಪ್ರಶ್ನೆ ಹುಟ್ಟಾಕಿದೆ. ದರ್ಶನ್ ಅವರು ರಾಜಕೀಯಕ್ಕೆ ಎಂಟ್ರಿ ಆಗ್ತಾರಾ? ಎಂಟ್ರಿ ಆದರೆ ಅವ್ರಿಗೆ ಏನೆಲ್ಲ ಮಾಡಬಹುದು? ಅಂದರೆ ನಿಮ್ಗೆ ಅನಿಸ್ಬೋದು ಸಿನಿಮಾನೇ ಬೇರೆ ರಾಜಕೀಯನೇ ಬೇರೆ ಅಂತ, ನಿಜ. ಆದರೆ ಯಾವುದೇ ಒಬ್ಬ ರಾಜಕಾರಣಿಗೆ ಇಲ್ಲದಂತಹ ದೊಡ್ಡ ಅಲೆ ದರ್ಶನ್ಗಿದೆ ಅಂತಂದರೆ ನೀವು ನಂಬಲೇಬೇಕು. ಯಾಕಂದರೆ ದೊಡ್ಡ ದೊಡ್ಡ ಫಂಕ್ಷನ್ಗಳಿಗೆ ಹೋದರೆ ಅಲ್ಲಿ ನೂರಾರು ಎಮ್ ಎಲ್ ಎಗಳಾಗಲಿ ಅಥವಾ ಒಂದಷ್ಟು ಮಿನಿಸ್ಟ್ರುಗಳಾಗಿ ನಿಂತಿದ್ರೂ ಕೂಡ ಅವರಿಗೆ ತಿರುಗಿ ನೋಡಿದಂತಹ ಫ್ಯಾನ್ಸು ಒಬ್ಬ ದರ್ಶನ್ ವೇದಿಕೆ ಮೇಲೆ ಹೋದರೆ ಮಾತೇ ಬರೆದಂಥ ಅಷ್ಟೊಂದು ಚಪ್ಪಾಳೆ ಶಿಳ್ಳೆಗಳು ಕೇಳಿಸ್ತವೆ ಅಂತಂದರೆ ನೀವು ಲೆಕ್ಕ ಹಾಕಿ. ಹಿಂದೆ ಒಂದು ಘಟನೆ ನಡೆದಿತ್ತು. ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲಿ ಇಡೀ ಹೌಸ್ಫುಲ್ ಆಗಿರುತ್ತೆ ಆ ಕಾರ್ಯಕ್ರಮ. ಅಷ್ಟೊಂದು ಜನ ಇದ್ದರೂ ಕೂಡ ದರ್ಶನ್ ಅವರು ಎಂಟ್ರಿ ಆದ ತಕ್ಷಣ ಸಾಕಷ್ಟು ಶಿಳ್ಳೆ ಚಪ್ಪಾಳೆಗಳು ಕೇಳ್ತವೆ. ಅಲ್ಲಿ
ಸ್ವತಃ ಬೊಮ್ಮಾಯಿಯವರು ಮಾತಾಡ್ತಾ ಇದ್ರು ಕೂಡ ಅಲ್ಲಿ ಮಾತು ಕೇಳಿಸ್ತಾ ಆಗದಷ್ಟು ಕೇಕೆ ಶಿಲ್ಲೆಗಳು ಬರ್ತವೆ. ಅದು ದರ್ಶನ್ ಅವರಿಗೆ ಇರ್ತಕ್ಕಂತಹ ತಾಕತ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಸೆಲೆಬ್ರಿಟಿಗೆ ಇರ್ತಕ್ಕಂಥ ಅಲೆ ಇದೆಯಲ್ಲ, ಅದು ಬೇರೆ ಬೇರೆ ರಾಜಕೀಯ ವ್ಯಕ್ತಿಗಳಿಗೆ ಬಹುಶಃ ಕಮ್ಮಿ ಅಂತ ಅನ್ಬೋದು. ಯಾಕಂದರೆ ಸಿನಿಮಾ ಮೂಲಕ ಅಷ್ಟೊಂದು ಪರಿಣಾಮಕಾರಿಯಾಗಿ ಅಷ್ಟು ಮನಸ್ಸನ್ನು ಗೆದ್ದಿರ್ತಾರೆ ಸಿನಿಮಾ ನಟರು. ಹಾಗಾಗಿ ರಾಜಕೀಯಕ್ಕೂ ಮತ್ತು ಸಿನಿಮಾ ರಂಗಕ್ಕೂ ಅವಿನಾಭಾವ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಸೊ ಸದ್ಯದ ಮಟ್ಟಿಗೆ ದರ್ಶನ್ ಅವರು ಈಗಿನ ಪ್ರಸ್ತುತ ಸನ್ನಿವೇಶವನ್ನು ನೋಡಿದ್ರೆ, ಅವರೇನಾದರೂ ಅಲ್ಲಿಂದ ಬಂದರೆ ಒಂದಷ್ಟು ಒತ್ತಾಯಪೂರ್ವಕವಾಗಿ ಅಭಿಮಾನಿಗಳು ಅಂತ ಹೇಳ್ತಾರೆ ನೀವು ಎಲೆಕ್ಷನ್ಗೆ ನಿಲ್ತ್ಕೋಬೇಕು ಅಂತ. ಆದರೆ ಅವ್ರು ನಿಲ್ತಾರೋ ಅಥವಾ ಇಲ್ವೋ ಗೊತ್ತಿಲ್ಲ. ಒಂದಂತೂ ನಿಜ, ದರ್ಶನ್ ಅವರು ಡೆವಿಲ್ ಸಿನಿಮಾದಲ್ಲಿ ಇರ್ತಕ್ಕಂಥ ಅವರ ಆಶಯ, ಅವರ ಆಸಕ್ತಿಕರ ಕತೆ, ಆಸಕ್ತಿಕರ ವಿಚಾರಗಳನ್ನು ನೋಡಿದಾಗ ನಿಜಕ್ಕೂ ಎಲ್ಲೋ ಒಂದು ಕಡೆಗೆ ಅವರು ಬರಬಹುದಾ, ಬಂದು ಅವರ ಆಸೆಗಳನ್ನು ಆ ಮೂಲಕ ಈಡೇರಿಸ್ಕೊಳ್ಬೋದಾ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಎಲ್ಲರ ಮುಂದೆ ಇದೆ. ಮುಂದಿನ ದಿನಗಳಲ್ಲಿ ದರ್ಶನ್ ಹೊರಗೆ ಬಂದಾಗ ಈ ವಿಚಾರ ಮತ್ತೆ ಮುನ್ನೆಲೆಗೆ ಬಂದರೂ ಬರ್ಬೋದು. ಸೊ ಸದ್ಯಕ್ಕೆ ಅವರ ಫ್ಯಾನ್ಸ್ ಡೆವಿಲ್ ಸಿನಿಮಾದ ಸಂಭ್ರಮದಲ್ಲಿದ್ದಾರೆ. ಆ ಸಂಭ್ರಮದ ಮೂಲಕ ಡೆವಿಲ್ ಎಲ್ಲೆಡೆ ದೊಡ್ಡ ಸಕ್ಸಸ್ಸನ್ನು ಕಾಣ್ತಾ ಇದೆ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.